ಎಲ್ಲರಿಗೂ ನಮಸ್ಕಾರ. ಟ್ರಿಕ್ಸ್ ಫಾರ್ ಮ್ಯಾಥ್ಸ್ ಎನ್ನುವಂಥ ಚಾನಲ್ಗೆ ನಿಮ್ಮೆಲ್ಲರನ್ನ ಸ್ವಾಗತಿಸ್ತಾ ಇದ್ದೀನಿ. ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂಥ ಸಮಸ್ಯೆಗಳನ್ನು ಹೇಗೆ ಕೇಳ್ತಾರೆ, ಅದನ್ನು ವೇದಗಣಿತದ ಸಹಾಯದಿಂದ ಹೇಗೆ ಬಿಡಿಸಬಹುದು ಅನ್ನೋದನ್ನು ನನ್ನ ಈ ಕೆಲವು ವಿಡಿಯೋಗಳಲ್ಲಿ ತಿಳಿದುಕೊಳ್ತಾ ಇದ್ದೀರಾ. ಇವತ್ತಿನ ಅವಧಿಯಲ್ಲೂ ಕೂಡ ನಾನು ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯೋದಕ್ಕೆ ಹಲವಾರು ಬೇರೆ ರೀತಿಯ ಸಮಸ್ಯೆಗಳನ್ನ ತಂದಿದ್ದೀನಿ. ಹಿಂದಿನ ಅವಧಿಯಲ್ಲಿ ವರ್ಗಮೂಲಗಳನ್ನು ಕೊಟ್ಟಾಗ, ಪರ್ಸೆಂಟೇಜ್ಗಳನ್ನು ಕೊಟ್ಟಾಗ, ಘಾತಗಳನ್ನು ಕೊಟ್ಟಾಗ ಹೇಗೆ ಕಂಡುಹಿಡಿಯೋದು ಅಂತ ತಿಳ್ಕೊಂಡಿದ್ದೀರಾ ಅಲ್ವಾ. ಇವತ್ತಿನ ಅವಧಿಯಲ್ಲಿ ಕೂಡ ಘಾತ 2 ಇದ್ದಾಗ ನೋಡಿ, ಹಲವಾರು ಸಂಖ್ಯೆಗಳಲ್ಲಿ ಘಾತ 2 ಕಾಣ್ತಾ ಇದ್ದೀವಿ. ಇಲ್ಲಿ ಎಕ್ಸ್ನ ಬೆಲೆಯನ್ನು ಹೇಗೆ ಕಂಡುಹಿಡಿಯೋದು ಅಂತ ನಾವು ಈಗ ನೋಡೋಣ. ಈ ಸಮಸ್ಯೆಯಲ್ಲಿ 14 ಸ್ಕ್ವೇರ್ ಮೈನಸ್ 8 ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ 7 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಈಕ್ವಲ್ಸ್ ಟು ಎಕ್ಸ್ ಇಂಟು 400 ಅಂತ ಕೊಟ್ಟಿದ್ದಾರೆ ಅಲ್ವಾ. ನಾನು ಇದನ್ನ ಸುಲಭೀಕರಿಸ್ತಾ ಹೋಗ್ತೀನಿ. ನೀವು ಇವಾಗ 14ರ ವರ್ಗ 8ರ ವರ್ಗ ಬರ್ಕೊಂಡು ಅದನ್ನ ಮೈನಸ್ ಮಾಡ್ತೀರಾ? ಇಲ್ಲ ಅಲ್ವಾ. ಅದಕ್ಕೆ ನಾವು ತುಂಬಾ ವೇಗವಾಗಿ ಮಾಡಬೇಕು ಅಂತಾನೆ ವೇದಗಣಿತದ ಸಹಾಯವನ್ನ ಪಡೆದುಕೊಳ್ಳೋದು. ಗಣಿತ ವಿಷಯದಲ್ಲೇ ಕಲ್ತಿದ್ದೀವಿ ಅಲ್ವಾ. ಇದು ಯಾವ ರೂಪದಲ್ಲಿದೆ? ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ರೂಪದಲ್ಲಿದೆ ಅಲ್ವಾ. ನಮಗೆ ಗೊತ್ತು ಫಾರ್ಮುಲಾ. ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ. ಇಲ್ಲಿ ಈ ಎರಡೂ ಪದಗಳನ್ನ ನಾವು ಅದೇ ರೀತಿಯಾಗಿ ಸುಲಭೀಕರಿಸಿ ಬರ್ಕೊಳ್ಬಹುದು. ಹೇಗೆ ಬರ್ಕೊಳ್ಬೇಕು ಹಾಗಾದ್ರೆ? 14 ಸ್ಕ್ವೇರ್ ಮೈನಸ್ 8 ಸ್ಕ್ವೇರ್ ಅಂದ್ರೆ ಎ ಪ್ಲಸ್ ಬಿ, 14 ಪ್ಲಸ್ 8. ನಾನಿಲ್ಲಿ 2 ಹಂತದಲ್ಲಿ ಬರೀತೀನಿ. ನೀವು ಡೈರೆಕ್ಟ್ ಆಗಿ 14 ಪ್ಲಸ್ 8 ಮಾಡಿದಾಗ ಎಷ್ಟು ಉತ್ತರ ಬರುತ್ತೋ ಅದನ್ನೇ ಬರೀಬಹುದು, ಸರಿನಾ? 14 ಪ್ಲಸ್ 8 ಗುಣಿಸು 14 ಮೈನಸ್ 8 ಡಿವೈಡೆಡ್ ಬೈ ಎಕ್ಸ್ ಇದೆ ಅಲ್ವಾ. ನಾನು ಬೇಕಾದ್ರೆ ಈ ರೀತಿಯಾಗಿ ಬರಿತೀನಿ. ಗುಣಿಸು 7 ಸ್ಕ್ವೇರ್ ಮೈನಸ್ 4 ಸ್ಕ್ವೇರ್ ಅನ್ನು ಹಾಗೆ ಬರಿಬೇಕು. 7 ಪ್ಲಸ್ 4 ಗುಣಿಸು 7 ಮೈನಸ್ 4. ಮೊದಲನೇ ಲೆಕ್ಕವಾಗಿರೋದ್ರಿಂದ ಈ ರೀತಿ ಡೀಟೇಲ್ ಆಗಿ ಬರಿತಾ ಇದ್ದೀನಿ. 400 ಗುಣಿಸು ಎಕ್ಸ್ ಅಂತ ಬರ್ಕೊಳ್ಬಹುದು, ಸರಿನಾ? ಈಗ ಇಲ್ಲಿ ಎಕ್ಸ್ ಕೆಳಗಡೆ ಇದೆ, ಅಲ್ಲಿ ಮೇಲ್ಗಡೆ ಇದೆ. ಈ ಎಕ್ಸ್ ಈ ಕಡೆ ಹೋದಾಗ ಏನಾಗುತ್ತೆ? ಸಮಚಿಹ್ನೆ ಆ ಕಡೆ ಹೋದಾಗ ಎಕ್ಸ್ ಸ್ಕ್ವೇರ್ ಆಗುತ್ತೆ ಅಲ್ವಾ. ನಾನು ಅದರಿಂದ ಆ ಹಂತವನ್ನ ಮತ್ತೆ ಇಲ್ಲೇ ಬರೆದು ಬಿಡ್ತೀನಿ. ಎಕ್ಸ್ ಗುಣಿಸು ಎಕ್ಸ್ ಅಂದ್ರೆ ಎಕ್ಸ್ ಸ್ಕ್ವೇರ್ ಆಯ್ತು. ಈ 400 ಇಲ್ಲಿ ಕೆಳಗಡೆ ಬರೀತೀನಿ, ಸರಿನಾ? ಸಮಚಿಹ್ನೆಯ ಆ ಕಡೆ ಈ ಕಡೆ ಮಾಡ್ಕೊಂಡೆ. ಈಗ ನನಗೆ ಸಮಚಿಹ್ನೆಯ ಒಂದ್ಗಡೆ ಎಕ್ಸ್ ಆಯ್ತು, ಸಮಚಿಹ್ನೆ ಈ ಕಡೆ ಸಂಖ್ಯೆಗಳು ಇದಾವೆ. ಈಗ 14 ಪ್ಲಸ್ 8 ಎಷ್ಟು? 14 8 ಪ್ಲಸ್ 4 12 ಅಲ್ವಾ. ಆದ್ರಿಂದ 22 ಆಯ್ತು. 22 ಗುಣಿಸು 14ರಲ್ಲಿ 8 ಹೋದ್ರೆ 6 ಗುಣಿಸು ಈ ಗುಣಿಸುವನ್ನ ಬರ್ಕೊಳ್ತಾ ಇದ್ದೀನಿ. 7 ಪ್ಲಸ್ 4 ಅಂದ್ರೆ 11, 7 ಮೈನಸ್ 4 ಅಂದ್ರೆ 3 ಡಿವೈಡೆಡ್ ಬೈ 400, ಸರಿನಾ? ಇದು ಯಾವುದಕ್ಕೆ ಸಮ? ಎಕ್ಸ್ ಸ್ಕ್ವೇರಿಗೆ ಸಮ. ನಮಗೆ ಬೇಕಾಗಿರೋದು ಎಕ್ಸ್ ನ ವ್ಯಾಲ್ಯೂ. ಈಗ ಇದನ್ನ ಸುಲಭೀಕರಿಸೋಣ. ನಾನೇನ್ ಮಾಡ್ತೀನಿ, 2ರಿಂದ ಭಾಗಿಸ್ತೀನಿ ಮೊದಲು. 2 3ಲೆ 6, 2 2 ನೂರ್ಲೆ, ಹಾಗೇನೆ ಇಲ್ಲಿ 2 1ಲೆ, ಇಲ್ಲಿ 2 11ಲೆ. ಇಲ್ಲಿ ನೋಡಿ, ಈಗ ಅಂಶದಲ್ಲಿ ಏನಿದೆ? 11 11 ಇದೆ, 3 3 ಇದೆ. ಆದ್ರಿಂದ 11 11ಲೆ 121, 3 3ಲೆ 9 ಅಲ್ವಾ. ನಾನೇನ್ ಬರಿತೀನಿ? 121 ಗುಣಿಸು 9 ಅಂಶದಲ್ಲಿ ಕೆಳಗಡೆ 100 ಇದೆ ಅಲ್ವಾ. ಈಗ 9 1ಲೆ 9, 9 2ಲೆ 18ಕ್ಕೆ 1, 9 1ಲೆ 9 1 10. 1089 ಭಾಗಿಸು 100 ಅನ್ನೋದು ಎಕ್ಸ್ ಸ್ಕ್ವೇರ್ ದ ಬೆಲೆ. ಹಾಗಾದ್ರೆ ಎಕ್ಸ್ ನ ಬೆಲೆ ಅಂದ್ರೆ ಏನು? ಇದ್ರ ವರ್ಗಮೂಲ ತೆಗೆದ್ರಾಯ್ತು. ಈ ಕಡೆನೂ ವರ್ಗಮೂಲ ತೆಗಿಬೇಕಲ್ವಾ. ಆದ್ರಿಂದ ವರ್ಗಮೂಲ 1089 ಡಿವೈಡೆಡ್ ಬೈ 100 ಈಕ್ವಲ್ಸ್ ಟು ಎಕ್ಸ್ ಗೆ ಸಮ. ನಾನು ಏನ್ ಮಾಡಿದೆ? ಎಕ್ಸ್ ಸ್ಕ್ವೇರ್ ಇದನ್ನ ಎಕ್ಸ್ ಮಾಡ್ಕೋಬೇಕಂದ್ರೆ ಸಮಚಿಹ್ನೆಯ ಮತ್ತೊಂದು ಕಡೆ ಇರೋದನ್ನು ವರ್ಗಮೂಲವನ್ನೇ ತೆಗಿಬೇಕಲ್ವಾ. ಆದ್ರಿಂದ ಈಗ 1089ರ ವರ್ಗಮೂಲ 33 ಆಗಿರುತ್ತೆ. ನಾನು ಈ ಹಿಂದಿನ ವಿಡಿಯೋದಲ್ಲೂ ಹೇಳಿದ್ದೀನಿ, ವರ್ಗಮೂಲ ಅಥವಾ ವರ್ಗಗಳನ್ನ ಕಂಡುಹಿಡಿಯೋದ್ರ ಬಗ್ಗೆನೇ ನಾನು ವಿಡಿಯೋ ಮಾಡಿರೋದ್ರಿಂದ ನೀವು ವರ್ಗಮೂಲವನ್ನ ಬೇಗವಾಗಿ ಹೇಗೆ ಕಂಡುಹಿಡಿಬೇಕು ಅನ್ನೋದನ್ನ ಆ ವಿಡಿಯೋವನ್ನ ನೋಡಿ ತಿಳಿದುಕೊಳ್ಳಿ. 1089ರ ವರ್ಗಮೂಲ ಇಲ್ಲಿ ಬರಿತಾ ಇದ್ದೀನಿ 33. ಹಾಗೆ 10ರ ವರ್ಗಮೂಲ 100ರ ವರ್ಗಮೂಲ 10. ಇದು ಯಾವುದಕ್ಕೆ ಸಮ? ಎಕ್ಸ್ ಗೆ ಸಮ. ಆದ್ದರಿಂದ ಎಕ್ಸ್ ನ ಬೆಲೆ ಹೀಗೂ ಕೂಡ ಇಡಬಹುದು, ನೀವಿಲ್ಲ ಅಂದ್ರೆ 3.3 ಅಂತಾನೂ ಬರೀಬಹುದು, ಸರಿನಾ? ಇದು ಎಕ್ಸ್ ನ ಬೆಲೆ ಆಗಿದೆ.
ಈಗ ಇನ್ನೊಂದು ಸಮಸ್ಯೆಯನ್ನ ನೋಡೋಣ. ಇಲ್ಲಿ ನಾನು ಮಿಶ್ರ ಭಿನ್ನ ರಾಶಿಗಳನ್ನ ಕೊಟ್ಟಾಗ ಹೇಗೆ ಸಮಸ್ಯೆಯನ್ನ ಪರಿಹರಿಸೋದು ಅನ್ನೋದನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಈ ಸಮಸ್ಯೆಯಲ್ಲಿ ನಾವು ಮಿಶ್ರ ಭಿನ್ನ ರಾಶಿಗಳನ್ನ ಕಾಣ್ತಾ ಇದೀವಲ್ವಾ, ಹಾಗೆ ವರ್ಗಮೂಲವನ್ನ ಕೊಟ್ಟಿರುವಂತಹ ಸಂಖ್ಯೆ ಕೂಡ ಇದೆ. ಹೇಗೆ ಪರಿಹರಿಸೋದು ನಮಗೆ ಗೊತ್ತು, ಇದನ್ನ ಹೇಗೆ ಸುಲಭೀಕರಿಸೋದು ಅಂತ. ಈ ಭಾಗವನ್ನ ಈ ಭಾಗದ ಜೊತೆ ಅಂದ್ರೆ ಪೂರ್ಣಾಂಕದ ಜೊತೆ ನಾವು ಛೇದವನ್ನ ಗುಣಿಸ್ಕೊಳ್ಬೇಕು. 11 88 88 ಪ್ಲಸ್ 4 ಮಾಡ್ಬೇಕಲ್ವಾ. 11 88 ಪ್ಲಸ್ 4 ಅಂದ್ರೆ 92 ಆಗುತ್ತೆ. 92 ಛೇದವನ್ನ ಹಾಗೆ ಬರಿಬೇಕು. 11 ಹಾಗೇನೆ ಇಲ್ಲಿ ಕೂಡ 23 ಐದ್ಲೆ 25 100 3 5 15 ಅಂದ್ರೆ 115 ಆಯ್ತು. 115 ಪ್ಲಸ್ 6 ಅಂದ್ರೆ 121. ನೀವು ಎಕ್ಸಾಮ್ಗಳಲ್ಲಿ ಈ ರೀತಿಯಾಗಿನೇ ಬಾಯಿ ಲೆಕ್ಕವನ್ನೇ ಮಾಡಬೇಕು, ಅಂದ್ರೆ ಮಾತ್ರ ವೇಗವಾಗಿ ಮಾಡಬಹುದು. ಗುಣಿಸು 8 ಭಾಗಿಸು x. ಓಕೆ, ಈಗ 484ರ ವರ್ಗಮೂಲವನ್ನ ಬರ್ಕೊಳ್ಬೇಕು. ಇದು ಕಷ್ಟ ಅಂತ ಭಾವಿಸ್ಬೇಡಿ. ನನ್ನ ಚಾನೆಲ್ನಲ್ಲಿ ವರ್ಗಮೂಲವನ್ನ ಕಂಡುಹಿಡಿಯೋದು ಹೇಗೆ ಅಂತ ಹೇಳಿದ್ದೀನಲ್ವಾ, ಆ ವಿಡಿಯೋಗಳನ್ನ ನೋಡಿ ಅಲ್ಲಿರುವಂತ ಟ್ರಿಕ್ಗಳನ್ನ ಫಾಲೋ ಮಾಡಿ. ಈಗ ಇಲ್ಲಿ 484ರ ವರ್ಗಮೂಲ 22 ಆಗುತ್ತೆ. 4ರಿಂದ ಕೊನೆಗೊಳ್ತಾ ಇದೆ. ಈ ಒಂದು ಗುಂಪನ್ನ ಮಾಡ್ಕೊಳ್ತೀವಲ್ವಾ, ಇಲ್ಲಿ 4 ಅನ್ನೋದು 4 ಎನ್ನುವಂತ ವರ್ಗ ಸಂಖ್ಯೆ ವರ್ಗಮೂಲ 2ಕ್ಕೆ ಸಮನಾಗಿರುತ್ತೆ ಅಲ್ವಾ. ಆದ್ರಿಂದ 22 ಅನ್ನೋದೇ ಬರುತ್ತೆ. ನೀವು ಕ್ರಾಸ್ ಚೆಕ್ ಮಾಡಿ. ಹಾಗೇನೆ ಇಲ್ಲಿ ಕೂಡ ನಾನು ಈ ರೀತಿಯಾಗಿ 2 ಗುಂಪನ್ನ ಮಾಡಿಕೊಂಡು ವರ್ಗಮೂಲವನ್ನ ಕಂಡುಹಿಡಿಬೇಕಾಗುತ್ತೆ. ಇಲ್ಲಿ 66 ಎನ್ನುವುದು ಸಂಖ್ಯೆ ಆಗಿರುತ್ತೆ. ಈಗ ಇದನ್ನ ಸುಲಭೀಕರಿಸೋಣ. ಇಲ್ಲಿ 11 ಇದೆ, 121 ಇದೆ. ಅಂದ್ರೆ ನಮಗ್ ಗೊತ್ತು 11 11 121 ಅಲ್ವಾ. ನಾನು ಅದರಿಂದ ಭಾಗ ಮಾಡ್ತೀನಿ. 11 11. ಹಾಗೇನೆ ಇಲ್ಲಿ 23 ಇದೆ ನೋಡಿ. 2 4 8 ಅಂದ್ರೆ 9 ಹತ್ರ ಬಂತು. 3 4 12 ಅಲ್ವಾ. 80 ಪ್ಲಸ್ 12 ಅಂದ್ರೆ 92 ಬರುತ್ತೆ. ಈ ರೀತಿಯಾಗಿ ನಾವು ಯಾವುದು ಭಾಗ ಹೋಗುತ್ತೆ ಅಂತ ಯೋಚಿಸ್ಬೇಕು. 23 4 ನಾವು ಆರಾಮಾಗಿ ಮಾಡಬಹುದು. ಸರಿನಾ. 92 ಬಂತು. ಈಗ ಮೇಲ್ಗಡೆ ಏನೇನಿದೆ, 4 ಇದೆ, 11 ಇದೆ, 8 ಇದೆ. 4 ಗುಣಿಸು 11 ಗುಣಿಸು 8. ಕೆಳಗಡೆ x ಇದೆ. ನಾನು ಈ x ಅನ್ನ ಸಮಚಿಹ್ನೆಯ ಬಲಗಡೆ ತಗೊಂಡೋಗಿ ಇಲ್ಲಿ ಬರಿತೀನಿ. ಇಲ್ಲಿರುವಂತ ಭಾಗವನ್ನ ಕೆಳಗಡೆ ಅಂದ್ರೆ ಛೇದವಾಗುತ್ತೆ, ಇಲ್ಲಿ ಬರಿತೀನಿ. 6 ಪ್ಲಸ್ 2 8, 6 ಪ್ಲಸ್ 2 8 ಅಂದ್ರೆ 88 ಇಲ್ಲಿ ಆಯ್ತು ನೋಡಿ. 11 88 ಇರೋದ್ರಿಂದ ಅಲ್ಲ, ಅಥವಾ 8 8 8 ಇದೆ, ಹೆಂಗ್ ಬೇಕಾದ್ರೂ ಭಾಗ ಮಾಡಬಹುದು. 8 1 8 11 ಮಾಡ್ತಾ ಇದ್ದೀನಿ. 11 11 ಹೋಯ್ತು. 4 ಗುಣಿಸು 1. ಆದ್ರಿಂದ ಇಲ್ಲಿ x ಇದೆ, ಇಲ್ಲಿ 4 ಇದೆ. x ನ ಬೆಲೆ ಅನ್ನೋದು 4ಕ್ಕೆ ಸಮ ಅಂತ ಕೇವಲ 1 ಅಥವಾ 2 ಹಂತದಲ್ಲಿ ನೀವು ಈ ರೀತಿಯಾಗಿ ಒಂದು ಹಂತವನ್ನ ಮಾತ್ರ ಬರ್ಕೊಳ್ಬಹುದು. ನಾನಿಲ್ಲಿ x ಅನ್ನ ಬರ್ದಿದ್ದೀನಿ. ನೀವು ಮೊದಲನೇ ಹಂತದಲ್ಲೇನೆ x ಅನ್ನ ಈ ಕಡೆ ಬರ್ದು ಇದಿಷ್ಟು ಪೋರ್ಷನ್ ಅನ್ನ ಈ ಕಡೆ ಬರ್ಕೊಂಡ್ರೆ ಕೇವಲ 1 ಹಂತ ಇಲ್ಲ 2 ಹಂತದಲ್ಲಿ ತುಂಬಾ ಸುಲಭವಾಗಿ ನೀವು ಉತ್ತರವನ್ನ ಕಂಡುಹಿಡಿಯಬಹುದಾಗಿದೆ. ಇನ್ನೊಂದು ಸಮಸ್ಯೆಯನ್ನ ಪರಿಗಣಿಸ್ತಾ ಇದ್ದೀನಿ. ಈ ಸಮಸ್ಯೆಯಲ್ಲಿ 64 ಗುಣಿಸು 198 ಇದೆ, 340 ಭಾಗಿಸು 8 ಇದೆ, 4 ಭಾಗಿಸು 17 ಇದೆ. ಸಂಖ್ಯೆಗಳು ದೊಡ್ಡದಾಗಿವೆ ಅಲ್ವಾ. ಆದ್ರೆ ಇದನ್ನ ಹೇಗೆ ಸುಲಭೀಕರಿಸೋದು? ನಾವು ಗುಣಿಸಿನೇ ಬರಿಬೇಕಾ? ಇಲ್ಲ ನೋಡಿ, ನಾನೇನ್ ಮಾಡ್ತೀನಿ, ಇದೇ ಹಂತದಲ್ಲೇನೆ ಮುಗಿಸ್ಬಿಡ್ತೀನಿ. ಇಲ್ಲಿ ನಾವು ಭಾಗಾಕಾರ ಕ್ರಿಯೆಯನ್ನ ಮಾಡ್ಬೋದಲ್ವಾ. 4 1 4 2 8, 2 1 ಇಲ್ಲಿ 2 1 2 14 ಆಯ್ತು. 2 7 14 0 ಹಾಗೆ ಬರ್ದೆ. 170 ಇದೆ, 17 ಇದೆ ಅಲ್ವಾ. 17 1 17 10 ಆಯ್ತು. ಅಂದ್ರೆ ಮೇಲ್ಗಡೆ ಏನು ಉಳಿತು? ಕೇವಲ 10 ಉಳಿತು ಅಲ್ವಾ. ಈಗ ನನಗಿರೋದು ಇದು ಮಾತ್ರ ಸ್ವಲ್ಪ ದೊಡ್ಡ ಸಂಖ್ಯೆ. ನಾನಿಲ್ಲಿ ಇದನ್ನ ಗುಣಿಸ್ಲೇಬೇಕಾ? ಇಲ್ಲ. 198 ಇರೋದ್ರಿಂದ ನಾನು ಏನ್ ಮಾಡ್ತೀನಿ, ಅದನ್ನ 64ನ್ನ ಹಾಗೆ ಬರಿತೀನಿ. ಗುಣಿಸು 198ನ್ನ 200 ಮೈನಸ್ 2 ಅಂತ ಬರ್ಕೊಳ್ತೀನಿ. ಬೆಲೆಯಲ್ಲಿ ಏನು ವ್ಯತ್ಯಾಸವಾಗಿಲ್ಲ ಅಲ್ವಾ. ಪ್ಲಸ್ 10 ಇದೆ, ಅದು ಯಾವುದಕ್ಕೆ ಸಮ? x ಗೆ ಸಮ ಅಲ್ವಾ. x ಗೆ ಸಮ. ಈಗ ನಾನು 64 ಗುಣಿಸು 200 ಮೈನಸ್ 64 ಗುಣಿಸು 2 ಅಂತ ಮಾಡಬಹುದು. ಈಗ ಅಲ್ವಾ 64 2 ತುಂಬಾ ಸುಲಭವಾಗಿ ಬರೀಬಹುದಲ್ವಾ. 2 4 8, 2 6 12 ನೋಡಿ ಎಷ್ಟು ವೇಗವಾಗಿ ಬರಿಬಹುದು. ಈಗ ಮತ್ತೆ ಸೇಮ್ 128ನೇ ಬರಿಬಹುದು. 64 2 128 ಪ್ಲಸ್ 10 ಇದೆ, ಅದು ಹಾಗೆ ಇರಲಿ. ಈಗ ನಾನು ಈ 10ಅನ್ನ ಇದ್ರ ಜೊತೆ ಕೂಡಿಸ್ಕೊಳ್ತಾ ಇದ್ದೀನಿ. ಯಾಕಂದ್ರೆ ಬೋರ್ಡ್ ಮಾಸ್ ರೂಲ್ ಪ್ರಕಾರ ನಾವು ಎಡಿಷನ್ ಅನ್ನ ಫಸ್ಟ್ ಮಾಡಬೇಕು, ಆಮೇಲೆ ಸಬ್ಟ್ರಾಕ್ಷನ್ ಬರುತ್ತೆ ಅಲ್ವಾ. ಆದ್ರಿಂದ ಇದೇನಾಯ್ತು, 12 8 ಇಲ್ಲಿ ಈ ಜಾಗದಲ್ಲಿ 10 ಬರುತ್ತೆ ಅಲ್ವಾ. ಅಂದ್ರೆ
12,810 ಮೈನಸ್ 128. ನೀವು ಇದನ್ನ ನಿಮಗೆ ಯಾವ ವಿಧಾನ ಸುಲಭವಾಗುತ್ತೋ ಆ ವಿಧಾನದಿಂದ ವ್ಯವಕಲನವನ್ನ ಮಾಡ್ಕೊಳ್ಬಹುದು. ನನ್ನ ಚಾನೆಲ್ನಲ್ಲೂ ಕೂಡ ವ್ಯವಕಲನಕ್ಕೆ ಸಂಬಂಧಪಟ್ಟಂತಹ ವಿಡಿಯೋಗಳನ್ನ ನೀವು ನೋಡಬಹುದು. ಈಗ ಇಲ್ಲಿ ಎಷ್ಟು ಬರುತ್ತೆ? 12,682 ಅಲ್ವಾ? ನೀವು ಕ್ರಾಸ್ ಚೆಕ್ ಮಾಡಬಹುದು. 10ರಲ್ಲಿ 8 ಹೋದ್ರೆ 2 ಈ ತರ. ಇಲ್ಲಿ 1 ತಗೊಂಡಿರ್ತೀವಲ್ವಾ, ಅದರಿಂದ ಮತ್ತೆ 0 ಇರುತ್ತೆ. 10ರಲ್ಲಿ 8 ಹೋದ್ರೆ 10ರಲ್ಲಿ 2 ಹೋದ್ರೆ 8 ಆಗುತ್ತೆ. ಇಲ್ಲಿ 7 ಇರುತ್ತೆ. 7ರಲ್ಲಿ 1 ಹೋದ್ರೆ 6, 12ಅನ್ನ ಹಾಗೆ ಬರಿತೀವಿ. ಆದ್ರಿಂದ x ನ ಬೆಲೆ ಅನ್ನೋದು 12,682 ಆಗಿರುತ್ತೆ. ಸಂಖ್ಯೆ ದೊಡ್ಡದಿದ್ರೂ ಕೂಡ ಅದನ್ನ ಯಾವ ವಿಧಾನದಿಂದ ಚಿಕ್ಕದನ್ನಾಗಿ ಪರಿವರ್ತಿಸಿಕೊಂಡು ನಾವು ಸುಲಭೀಕರಿಸಬಹುದು ಅನ್ನೋದನ್ನ ತಿಳಿದುಕೊಂಡ್ರೆ ತುಂಬಾ ಸುಲಭವಾಗಿ ಇಂತಹ ಲೆಕ್ಕಗಳನ್ನ ಮಾಡಬಹುದು. ಈ ಎಲ್ಲ ವಿಡಿಯೋಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನಿಮ್ಮ ಸ್ನೇಹಿತರ ಜೊತೆ ಹಂಚಿಕೊಳ್ಳಿ. ನನ್ನ ಚಾನೆಲ್ಗೆ ನೀವು ಹೊಸಬರಾಗಿದ್ದರೆ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಇನ್ನು ಹೆಚ್ಚಿನ ಮಾಹಿತಿಗಳೊಂದಿಗೆ ಮುಂದಿನ ವಿಡಿಯೋಗಳಲ್ಲಿ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಧನ್ಯವಾದಗಳು.